ಸೊ ವೆದರ್ ತುಂಬಾ ಚೆನ್ನಾಗಿತ್ತು, ಒಳ್ಳೆ ಗ್ರೀನರಿನ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ಲೋಟಸ್ ಫ್ಲವರ್ಸ್ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟಕರವಾಗಿರೋ ಅಂಥ ಫ್ಲವರ್ಸ್ ಇದು. ಆ್ಯಂಡ್ ಗ್ರೀನ್ ಬ್ಯಾಂಗಲ್ಸ್ ನನ್ನ ಫೇವ್ರೆಟ್ ಗ್ರೀನ್ ಬ್ಯಾಂಗಲ್ಸ್ ಆ್ಯಕ್ಚುಲಿ. ಸೊ ಟೆಂಪಲ್ ವೈಬ್ಸ್ಗೆ ಪರ್ಫೆಕ್ಟ್ ಅಂತ ಹೇಳಿಬಿಟ್ಟು. ಆ್ಯಂಡ್ ನೆಕ್ಸ್ಟ್ ನಾವು ಇವಾಗ ರೀಚ್ ಆದ್ವಿ ಟೆಂಪಲ್ಗೆ. ಎಸ್, ನಾವು ಬಂದು ರೀಚ್ ಆಗೋಷ್ಟರಲ್ಲಿ ಅರೌಂಡ್ 1:30 ಸಮಥಿಂಗ್ ಆಗಿತ್ತು. ಸೊ ಹೋಗ್ತಾ ಹಾಗೆ ನಾವು ಮಡ್ಲಕ್ಕಿ ಸಾಮಾನೇನ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಆ್ಯಂಡ್ ದೆನ್ ಲೇಖ ನನಗೆ ಅದೊಂದು ಟಾಯ್ ಬೇಕು ಅಂತ ಕೇಳ್ತಾ ಇದ್ಲು. ಸೊ ಅವಳು ಜಸ್ಟ್ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ಲು. ಆ್ಯಂಡ್ ಎಸ್, ಆ್ಯಕ್ಚುಲಿ ನಾವು ಬಂದಿದ್ದು ವೀಕೆಂಡ್ ಆದರೂ ಸಹ ಸ್ಯಾಟರ್ಡೇ ಅಷ್ಟೊಂದು ಕ್ರೌಡ್ ಇರಲಿಲ್ಲ. ಸೊ ಅದನ್ನು ನೋಡಿಕೊಂಡೇ ಬಂದು ಇಲ್ಲೆಲ್ಲ ಪರ್ಚೇಸಿಂಗ್ ಫಿನಿಷ್ ಮಾಡಿಕೊಂಡು ಟೆಂಪಲ್ ದರ್ಶನಕ್ಕೆ ಹೋಗೋಣ ಅಂತ. ಆ್ಯಂಡ್ ಲೇಖನ ಸಹ ಬ್ಯಾಸ್ಕೆಟ್ ಇಟ್ಕೊತೀನಿ ಅಂತ ಹೇಳಿದ್ಲು. ಎಸ್, ಫ್ರಮ್ ದಿಸ್ ಏಜ್ ನಾವು ಅದನ್ನು ಪ್ರಾಕ್ಟೀಸ್ ಮಾಡಿದರೆ ದೇ ಫೀಲ್ ಹ್ಯಾಪಿ. ಆ್ಯಂಡ್ ಟೆಂಪಲ್ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 6ರಿಂದ 12:30ವರೆಗೂ ಇರುತ್ತೆ. ಅದಾದ ನಂತರ ಈವ್ನಿಂಗ್ 5:30 to 8 PM ಇರುತ್ತೆ. ಮಧ್ಯಾಹ್ನ ಬ್ರೇಕ್ ಇರುತ್ತೆ. ಬಟ್ ನಮ್ಮ ಲಕ್ ಅನಿಸುತ್ತೆ, ನಾವು ಬಂದಿದ್ದು 1 o'clockಗೆ, ಬಟ್ ನಮ್ಮ 1:30 ಅಷ್ಟರಲ್ಲಿ ಟೆಂಪಲ್ ಓಪನ್ ಇತ್ತು. ಆ್ಯಂಡ್ ದೇವ್ರ ದರ್ಶನ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ನೆಕ್ಸ್ಟ್ ನಾವು ಪ್ರತಿದಿನ ಇಲ್ಲಿ ದಾಸೋಹ ನಡೆಯುತ್ತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಯೂಶ್ವಲಿ ಸ್ಯಾಟರ್ಡೇ ಸಂಡೇ ಅಂದರೆ ಎಲ್ಲ ಕಡೆ ಕ್ರೌಡ್ ಇರುತ್ತೆ. ಅದೇ ಥರ ನಾವು ಅಂದ್ಕೊಂಡು ಬಂದ್ವಿ. ಬಟ್ ಅನ್ಎಕ್ಸ್ಪೆಕ್ಟೆಡ್ಲಿ ನಮಗೆ ದೇವಿಯ ದರ್ಶನ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ಪ್ರಸಾದ ತುಂಬ ಟೇಸ್ಟಿಯಾಗಿತ್ತು. ಆ್ಯಂಡ್ ಸೊ ನಾವು ಹೊರಡೋಷ್ಟರಲ್ಲಿ ಈವ್ನಿಂಗ್ ಆಯಿತು. ಹಾಗಾಗಿ ಪ್ರಸಾದ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಸಿ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಲ್ಲಿ ತನಕ ನನ್ನ ವೀಡಿಯೋಸ್ನ ನೋಡ್ತಾ